ನಮಸ್ಕಾರ ವಿವರ್ಸ್. ನಾವಿವತ್ತು ಚಪಾತಿ ಮಾಡ್ತಾಯಿದ್ದೀವಿ. ಚಪಾತಿ ಬ್ರೇಕ್ಫಾಸ್ಟಿಗೆ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇದನ್ನು 3 ಲೇಯರ್ ಫೋಲ್ಡ್ ಮಾಡಿ ಈ ಥರ ಮಾಡಿಕೊಂಡು ಸ್ವಲ್ಪ ಹಿಟ್ಟಲ್ಲಿ ಹಾಕಿ ಈ ಥರ ಚಪಾತಿ ಮಾಡ್ತೀನಿ ನಾನು. ನೋಡ್ಬೋದು ಇದೆಲ್ಲ ಯಾಕೆ ತೋರಿಸ್ತಾ ಇದ್ದಾರೆ ಇವರು ಅಂತ. ಕೆಲವೊಬ್ಬರಿಗೆ ಚಪಾತಿ ಲಟ್ಸೋಕ್ಕೂ ಬರಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೇಕಾಗ್ತದೆ. ಆಮೇಲೆ ಈ ಥರ ರೌಂಡಾಗಿ, ಕೆಲವೊಬ್ರು ತುಂಬ ರೌಂಡಾಗಿ ಮಾಡ್ತಾರೆ. ನನಗೆ ಅಷ್ಟು ರೌಂಡಾಗಿ ಮಾಡೋಕ್ಕೆ ಬರಲ್ಲ. ಅದು ಒಂದು ಲೆವೆಲಲ್ಲಿ ನಾನು ಮಾಡ್ತೀನಿ, ಚೆನ್ನಾಗೇ ಮಾಡ್ತೀನಿ. ಚಪಾತಿ ಶೇಪ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಬಟ್ ಶೇಪ್ ಈಸ್ ನಾಟ್ ಇಂಪಾರ್ಟೆಂಟ್, ಟೇಸ್ಟ್ ಈಸ್ ಇಂಪಾರ್ಟೆಂಟ್ ಅಂತ ನನ್ನ ಅನುಭವ. ಸೊ ಇಲ್ಲಿ ನೋಡಿ ಕಾವಲಿ ಕಾಯ್ತಾ ಇದೆ. ಸೊ ಕಾವಲಿಯಲ್ಲಿ ನಾವು ಚಪಾತಿನ ಹಾಕಿದ್ದೀವಿ. ಈಗ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಆಮೇಲೆ ಎಣ್ಣೆ ಹಾಕ್ಕೊಂಡು ಈ ಥರ ಸ್ವಲ್ಪ ಹುರಿಬೇಕಾಗ್ತದೆ. ಈಗ ಬರೋದಿಲ್ಲ ಅನ್ಸುತ್ತೆ. ಆಮೇಲೆ ಹೀಗೆ ಉಲ್ಟ ಹಾಕಬೇಕು. ನೋಡಿ ಈ ಥರ ಚಪಾತಿ ಬರ್ತಾಯಿದೆ. ಸೊ ನಾವು ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಲ್ಲ, ಸ್ವಲ್ಪ ಎಣ್ಣೆ ಹಾಕ್ತೀವಿ ನಾವು. ಯಾಕೆಂದರೆ ಎಣ್ಣೆ ತುಂಬ ಒಳ್ಳೆಯದಲ್ಲ ಅಂತಾರೆ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಫ್ರೈ ಆಗಿದೆ ಅಂತ. ನೋಡಿ ಇಲ್ಲಿ ಚೆನ್ನಾಗಾಗಿದೆ. ಈ ಥರ ನೀವು ಮಾಡಬೇಕು. ನಮ್ಮ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.